ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GSJ ಕನ್ನಡ. ನಾನು ಇವತ್ತಿದ್ದೀನಿ ನಮ್ಮ ಹೊಸಪೇಟೆಯಲ್ಲಿ. ನಾನು ಹೋಗ್ತಿದ್ದೀನಿ ನಮ್ಮ ಚಳ್ಳಕೆರೆಗೆ, ಹೊಸಪೇಟೆಯಿಂದ ಚಳ್ಳಕೆರೆಗೆ. ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ, ನಾನು ದಾವಣಗೆರೆಯಿಂದ ಹೊಸಪೇಟೆಗೆ ಬಂದು ಹೊಸಪೇಟೆಯಿಂದ ಈಗ ಚಳ್ಳಕೆರೆಗೆ ಹೋಗ್ತಿದ್ದೀನಿ. ಅದೇ ಟ್ರೈನಲ್ಲಿ ನಾನು ಬಂದಿದ್ದೆ, ಈಗ ಅದೇ ಟ್ರೈನಲ್ಲಿ ಕಂಟಿನ್ಯೂಟಿ ಹೋಗ್ತಿದ್ದೀನಿ ನಮ್ಮ ಚಳ್ಳಕೆರೆಗೆ. ಈಗ ನಾನು ಹೋಗ್ತಿರೋ ಟ್ರೈನ್ ನಂಬರ್ ಬಂದುಬಿಟ್ಟು 56520. ಹೊಸಪೇಟೆಯಿಂದ ಹೊರಟಿದೆ ನಮ್ಮ ಟ್ರೈನು. ದಾವಣಗೆರೆಯಿಂದ 11:40ಕ್ಕೆ ಬಂತು. ನಾವು ಹೊರಗಡೆ ಹೋಗಿ ಊಟ ಪಾರ್ಸಲ್ ತಗೊಂಬರೋಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು. ಹೊಸಪೇಟೆಯಿಂದ ಹೊರಟ ಮೇಲೆ ನಮ್ಮ ಸ್ಟಾಪ್ ಬಂದುಬಿಟ್ಟು ತೋರಣಗಲ್ಲು. ಇದು ಹೊಸಪೇಟೆ ಟು KSR ಬೆಂಗಳೂರು ಎಕ್ಸ್ಪ್ರೆಸ್ ಆಗಿ, ಪ್ಯಾಸೆಂಜರ್ ಎಕ್ಸ್ಪ್ರೆಸ್ ಆಗಿ ಹೋಗುತ್ತೆ. ಇದು 56520 ಟ್ರೈನ್ ನಂಬರ್ ಬಂದುಬಿಟ್ಟು. ನಾನು ಶಾರ್ಟ್ ಡಿಸ್ಟೆನ್ಸ್ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ, ಚಳ್ಳಕೆರೆಯಿಂದ ಬೆಂಗಳೂರಿಗೆ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡಿ. ಫುಲ್ಲು ಉಡಿ ಹಾಕೊಂಡಿದ್ದವನು ಬಿಚ್ಚಿಬಿಟ್ಟಿದ್ದಾನೆ ಸೆಕೆಗೆ. ನಮ್ಮ ಕಡೆ ಬಂದಿದ ತಕ್ಷಣ ಹೊಸಪೇಟೆಯಲ್ಲಿ ಇಷ್ಟೊಂದು ಸೆಕೆ. ಬೆಂಗಳೂರು ಮಂಗಳೂರು ಅಡ್ಡಾಡ್ಕೊಂಡಿದ್ದವನು ಈಗ ನಮ್ಮ ಬಯಲುಸೀಮೆಗೆ ಬಂದ್ಬಿಟ್ಟು ಫುಲ್ ಕವರ್ ಮಾಡಬೇಕು. ವೈಟ್ ಇದ್ದವನು ಕೆಂಪಗಾಗ್ಬಿಟ್ಟವನೆ. ದಾವಣಗೆರೆಯಿಂದ ಅಪ್ ಟು ಬೆಂಗಳೂರವರೆಗೂ ಒಂದೇ ಟ್ರೈನ್ ಇರುತ್ತೆ. ಬಟ್ ಇದು ಹೊಸಪೇಟೆ ಮೇಲೆ ಸುತ್ತಾಕೊಂಬರುತ್ತೆ. ಎಲ್ಲ ಖಾಲಿ ಇದೆ ಹೊಸಪೇಟೆ ಬಿಟ್ಟ ಮೇಲೆ. ಇದು ಅಲ್ಲೇನು ಕಾಣಿಸ್ತಿದೆ ನಿಮ್ಗೆ, ಕಾಣಿಸ್ತಿರೋದೆಲ್ಲ ಜಿಂದಾಲ್ ಸ್ಟೀಲ್ ಪ್ಲಾಂಟು, GSW. ಅದು ತೋರಣಗಲ್ ನಿಯರ್ ಇದ್ದೀವಿ. ನೋಡೋಣ ಎಷ್ಟೊತ್ತಿಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಆನ್ ಟೈಮ್ ಹೋಗುತ್ತಾ ಇಲ್ಲ ಲೇಟಾಗಿ ಹೋಗುತ್ತೆ ಅಂಥೇಳಿ ನೋಡೋಣ. ಇನ್ನು ನಮ್ಮ ಟ್ರೈನ್ ಬಗ್ಗೆ ಮಾತಾಡ್ಬೇಕಂದ್ರೆ 56529 ಆಗಿ ಹರಿಹರದಿಂದ ಹೊಸಪೇಟೆಗೆ ಬರುತ್ತೆ. 56520 ಆಗಿ ಹೊಸಪೇಟೆಯಿಂದ KSR ಬೆಂಗಳೂರಿಗೆ ಹೋಗುತ್ತೆ. ಮತ್ತು KSR ಬೆಂಗಳೂರಿಂದ ಹುಬ್ಳಿ ಎಕ್ಸ್ಪ್ರೆಸ್ ಆಗಿ ಹುಬ್ಳಿಗೆ ಬಂದುಬಿಟ್ಟು ಹುಬ್ಳಿಯಿಂದ ವಿಜಯಪುರ ಆಗಿ ಪ್ಯಾಸೆಂಜರ್ ಆಗಿ ಹೋಗುತ್ತೆ ಈ ಟ್ರೈನು. ಇಷ್ಟು ರೇಕ್ಷರ್ ಇದೆ. ಇಲ್ಲಿ ತೋರಣಗಲ್ಲು ಔಟರಲ್ಲಿ ಸ್ಲೋ ಮಾಡಿಬಿಟ್ಟಿದ್ದಾರೆ. ನಮ್ಮ ಟ್ರೈನು ಸ್ಲೋ ಆಗಿ ಮೂವ್ ಆಗ್ತಿದೆ. ಇಲ್ಲಿಂದ ನಮ್ಮ ವಿದ್ಯಾನಗರ ಏರ್ಪೋರ್ಟ್ ನಿಯರು. ಹೇಳೋದು ಮರ್ತಿದ್ದೆ, ಹೊಸಪೇಟೆಯಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ತೋರಣಗಲ್ಲು ರೈಲ್ವೆ ಸ್ಟೇಷನ್ನ ಜಂಕ್ಷನ್ ಅಂತ ಯಾಕೆ ಕರೀತಾರೆ ಅಂದರೆ, ಇಲ್ಲಿಂದ ಒಂದು ಲೈನ್ ಹೋಗುತ್ತೆ ರಂಜಿತ್ಪುರಕ್ಕೆ, ಅದಕ್ಕೆ ಇದನ್ನು ಜಂಕ್ಷನ್ ಅಂತ ಕರೀತಾರೆ. ನೋಡಿ, ಇದು ಬೈಪಾಸ್ ಲೈನು, ಅದು ರಂಜಿತ್ಪುರಕ್ಕೆ ಹೋಗೋದು. ಆ ಕಡೆಯಿಂದ ರೈಲ್ವೆ ಸ್ಟೇಷನ್ ಕಡೆಯಿಂದ ತೋರಿಸ್ತೀನಿ. ಇಲ್ಲಿಗೆ ಬರೋ ಟೈಮ್ ಇರೋದು 12:28. ನೋಡಿ, ಅಲ್ಲಿ ಗುಡ್ಸ್ ನಿಂತೈತಲ್ಲ, ಅದು ರಂಜಿತ್ಪುರಕ್ಕೆ ಹೋಗೋ ಲೈನು. ಫೈನಲಿ ನಮ್ಮ ಟ್ರೈನು ತೋರಣಗಲ್ಲು ಜಂಕ್ಷನಿಗೆ ಬಂದಿದೆ. ಬರೋ ಟೈಮಿಂಗ್ ಇದ್ದಿದ್ದು 12:28. ನಾವು ಬಂದಿದ್ದೀವಿ 12:44 ತೋರಣಗಲ್ಲು ಜಂಕ್ಷನ್ಗೆ. ಇಲ್ಲಿ 2 ನಿಮಿಷ ಹಾಲ್ಟ್ ಇದೆ. ನೋಡೋಣ ಇಲ್ಲಿ ಎಷ್ಟೊತ್ತು ನಿಲ್ಲಿಸಿ ಎಷ್ಟೊತ್ತಿಗೆ ಹೊರಡ್ತಾನೆ ಅಂತ ಹೇಳ್ಬಿಟ್ಟು. ಪ್ಲ್ಯಾಟ್ಫಾರ್ಮ್ ನಂಬರ್ 3 ತೋರಣಗಲ್ ಜಂಕ್ಷನ್. ನೋಡಿ ಪ್ಲ್ಯಾಟ್ಫಾರ್ಮ್ ನಂಬರ್ 3 ಹೆಂಗಿದೆ ಅಂತ ಹೇಳ್ಬಿಟ್ಟು. ತೋರಣಗಲ್ ಜಂಕ್ಷನ್ನು ಪ್ಲ್ಯಾಟ್ಫಾರ್ಮ್ ನಂಬರ್ 2ರಲ್ಲಿ ಯಾವುದೋ ಗೂಡ್ಸ್ ಇದೆ. ಬನ್ನಿ ಹೋಗೋಣ. ತೋರಣಗಲ್ ಜಂಕ್ಷನ್ ಆದಮೇಲೆ ಎಲ್ಲಿ ಸ್ಟಾಪ್ ಇಲ್ಲ, ಸೀದಾ ಬಳ್ಳಾರಿ ಕಂಟೋನ್ಮೆಂಟೆ. ಸೆಂಟ್ರಿಗೆ ದರೋಜಿ ಸ್ಟಾಪ್ ಕೊಡಲ್ಲ, ಸೀದಾ ಡೈರೆಕ್ಟ್ ಬಂದುಬಿಟ್ಟು ಬಳ್ಳಾರಿ ಕಂಟೋನ್ಮೆಂಟು. ಫ್ರೆಂಡ್ಸ್, ತೋರಣಗಲ್ಲಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ದರೋಜಿ ರೈಲ್ವೆ ಸ್ಟೇಷನ್ ಹತ್ರ ಯಾವ ಥರ ಸ್ಪೀಡ್ ಹೋಗ್ತಿದೆ ಅಂತ ಹೇಳ್ಬಿಟ್ಟು ಫುಲ್ಲು ಧೂಳೆ ಬಿಡ್ಸ್ಕೊಂಡು ಹೋಗ್ತಿದೆ ನಮ್ಮ ಟ್ರೈನು. ಫ್ರೆಂಡ್ಸ್, ನಮ್ಮ ಟ್ರೈನೀಗ ಬಳ್ಳಾರಿ ಕಂಟೋನ್ಮೆಂಟ್ಗೆ ಬಂದಿದೆ. ಇಲ್ಲಿಗೆ ಬರೋ ಟೈಮಿಂಗ್ ಇದ್ದಿದ್ದು 12:59. ನಾವು ಬಂದಿದ್ದೀವಿ 1:13 ಬಳ್ಳಾರಿ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ಗೆ. ಇದು ನೋಡಿ ಬಳ್ಳಾರಿ ಕಂಟೋನ್ಮೆಂಟು. ಇಲ್ಲಿಂದ ಒಂದು ರೂಟು ರಾಯದುರ್ಗಕ್ಕೆ ಕಟ್ಟಾಗುತ್ತೆ. ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ಬೈಪಾಸು ಸ್ಟ್ರೈಟ್ ಹೋಗ್ಬಿಟ್ರೆ ಇದು ನಾನು ಆಗಲೇ ಹೇಳಿದ್ನಲ್ಲ, ನಮ್ಮ ರೇಕ್ಷರು ನಮ್ಮ ಟ್ರೈನಿಗೆ ಹುಬ್ಳಿಯಿಂದ ಬೆಂಗಳೂರು
ಬೆಂಗಳೂರಿಂದ ಹೊಸಪೇಟೆ, ಹೊಸಪೇಟೆಯಿಂದ ಹರಿಹರ, ಹರಿಹರದಿಂದ ಮತ್ತೆ ಹೊಸಪೇಟೆ, ಹೊಸಪೇಟೆಯಿಂದ ಬೆಂಗಳೂರು, ಬೆಂಗಳೂರಿಂದ ಹುಬ್ಳಿ, ಹುಬ್ಳಿಯಿಂದ ವಿಜಯಪುರ. ಬಳ್ಳಾರಿ ಕಂಟೋನ್ಮೆಂಟ್ ಬಿಟ್ಟ ಮೇಲೆ ಒಂದೇ ಸರಿ ನಮ್ಮ ಟ್ರೈನ್ ಹೋಗೋದು ರಾಯದುರ್ಗ ಜಂಕ್ಷನ್ಗೆ. ಬಟ್ ಸೋಮಲಾಪುರದಲ್ಲಿ ಕ್ರಾಸಿಂಗ್ ಆಗುತ್ತೆ, ಸಿಂಗಲ್ ಲೈನ್ ಆಗಿರೋದ್ರಿಂದ. ಸೇಮ್ ಇದೇ ಟ್ರೈನೇ ಆ ಕಡೆಯಿಂದ ಬೆಂಗಳೂರು ಕಡೆಯಿಂದ ಬರೋ ಟ್ರೈನು ಕ್ರಾಸಿಂಗ್ ಆಗುತ್ತೆ. ಬಳ್ಳಾರಿ ಕಂಟೋನ್ಮೆಂಟಿಂದ ಹೊರಟಿದೆ ನಮ್ಮ ಟ್ರೈನು 2 ನಿಮಿಷ ಆದಮೇಲೆ. ಬಳ್ಳಾರಿಯಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ಟ್ರೈನ್ ಈಗ ರೈಟ್ ಸೈಡ್ ಕಟ್ ಆಯ್ತಲ್ಲ ಬೈಪಾಸ್ ಲೈನ್ಗೆ. ಈ ಲೆಫ್ಟ್ ಸೈಡಲ್ಲಿ ಏನು ನೋಡ್ತಿದ್ದೆ 2 ಟ್ರ್ಯಾಕ್ ಬಂದುಬಿಟ್ಟು, ಅದು 2 ಟ್ರ್ಯಾಕು ಡೈರೆಕ್ಟ್ ಬಳ್ಳಾರಿ ಜಂಕ್ಷನ್ಗೆ ಹೋಗುತ್ತೆ. ಗುಂತ್ಕಲ್ಲು ಹುಬ್ಳಿ ಮೈನ್ ಲೈನ್ ಆಗುತ್ತೆ, ಆ ಲೈನ್ ಲೆಫ್ಟ್ ಸೈಡ್ ಕಾಣಿಸ್ತಿರೋದು. ಈಗ ನಾವು ರೈಟ್ ಸೈಡು ಬೈಪಾಸ್ ಲೈನ್ ಮೂಲಕ ರಾಯದುರ್ಗ ಲೈನ್ಗೆ ಟಚ್ ಆಗ್ತೀವಿ. ನೋಡಿ, ಸೋಮಲಾಪುರಮಲ್ಲಿ KSR ಬೆಂಗಳೂರಿಂದ ಹೊಸಪೇಟೆಗೆ ಹೋಗೋ ಪ್ಯಾಸೆಂಜರ್ ಟ್ರೈನ್ ಕ್ರಾಸ್ ಆಗ್ತಿದೆ. ಇದು ಹೊಸಪೇಟೆಗೆ ಹೋಗ್ಬಿಟ್ಟು ಹೊಸಪೇಟೆಯಿಂದ ಹರಿಹರಕ್ಕೆ ಹೋಗುತ್ತೆ. ಹರಿಹರದಿಂದ ನಾಳೆ ಬೆಳಗ್ಗೆ ಹೊಸಪೇಟೆಗೆ ಬಂದು ಹೊಸಪೇಟೆಯಿಂದ ಬೆಂಗಳೂರಿಗೆ ಬರುತ್ತೆ. ನಾವೀಗ ರಾಯದುರ್ಗ ಔಟರಲ್ಲಿ ಇದ್ದೀವಿ. ಇದು ನೋಡಿ, ಇದು ಏನೋ ವರ್ಕ್ ಮಾಡ್ತಿದ್ದಾರೆ, ಇದು ಏನು ವರ್ಕ್ ಅಂತ ಗೊತ್ತಿದ್ರೆ ಹೇಳಿ. ನನಗೆ ತಿಳಿದಿದ್ದ ಪ್ರಕಾರ ಇಲ್ಲಿ ಎಕ್ಸ್ಟ್ರಾ ಇಂಜನ್ ಲೋಕೋಸ್ ನಿಲ್ಸೋಕ್ಕೆ ಪ್ಲ್ಯಾಟ್ಫಾರಮ್ಸ್ ರೆಡಿ ಮಾಡ್ತಿದ್ದಾರಂತೆ. ಇದು ಜಂಕ್ಷನ್ ಆಗುತ್ತಲ್ಲ ಇದು ರಾಯದುರ್ಗ ತುಮಕೂರು ಲೈನ್ಗೆ. ಸೊ ಎಕ್ಸ್ಟ್ರಾ ಪ್ಲ್ಯಾಟ್ಫಾರಮ್ಸ್ಗೆ ಪ್ಲಸ್ ಲೋಕೋಸ್ ನಿಂತ್ಕೊಳ್ಳೋಕ್ಕೆ. ಫೈನಲಿ ನಮ್ಮ ಟ್ರೈನು ರಾಯದುರ್ಗ ಜಂಕ್ಷನಿಗೆ ಬಂದಿದೆ. ರಾಯದುರ್ಗ ಜಂಕ್ಷನ್ ಬರೋ ಟೈಮಿಂಗ್ ಇದ್ದಿದ್ದು 2 ಗಂಟೆ 23 ನಿಮಿಷಕ್ಕೆ. ನಾವು ಬಂದಿದ್ದೀವಿ 2 ಗಂಟೆ 36 ನಿಮಿಷಕ್ಕೆ ರಾಯದುರ್ಗ ಜಂಕ್ಷನ್ಗೆ. ರಾಯದುರ್ಗ ಜಂಕ್ಷನ್ ಅಂತ ಯಾಕೆ ಕರೀತಾರೆ ಅಂದರೆ, ಇಲ್ಲಿಂದ ನಾವು ಬಂದಿದ್ದು ಒಂದು ಲೈನು, ಈಗ ನಾವು ಹೋಗ್ತಿರೋದು ಒಂದು ಲೈನು. ಅದು ಇವೆರಡು ಬಿಟ್ಟು ಇನ್ನೊಂದು ಲೈನ್ ಇದೆ, ಕಳೆಯನದುರ್ಗ ಕದಿರಿದೇವರಪಲ್ಲಿ, ಹಾಗೆ ಪಾಗೋಡದ ಮೇಲೆ ತುಮಕೂರಿಗೆ ಒಂದು ಲೈನು, ಅದಿನ್ನೂ ವರ್ಕಿಂಗಲ್ಲಿದೆ. ನಮ್ಮ ಟ್ರೈನ್ ಈಗ ಹೊರಟಿದೆ రాయదుర్గ జంక్షన్నింద. ఫ్రెండ్స్ రాయదుర్గం మీకు ఎవరెవరు చూస్తున్నారో హాయ్ అని కామెంట్ చేయండి, అలాగే ఛానల్ని సబ్స్క్రైబ్ చేసుకోండి ಫ್ರೆಂಡ್ಸ್. ಸುಮಾರು 10 ನಿಮಿಷದ ನಂತರ ನಮ್ಮ ಟ್ರೈನು ರಾಯದುರ್ಗ ಜಂಕ್ಷನಿಂದ ಹೊರಟಿದೆ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ನಮ್ಮ ಮೊಳಕಾಲ್ಮೂರು, ನಮ್ಮ ಚಿತ್ರದುರ್ಗ ಜಿಲ್ಲೆಯ ಫಸ್ಟ್ ಸ್ಟಾಪ್. ಈಗ ಆಂಧ್ರದಲ್ಲಿದ್ವಿ, ಬಳ್ಳಾರಿ ಬಿಟ್ಮೇಲೆ ಆಂಧ್ರ ಬಂದ್ವಿ, ಆಂಧ್ರ ಬಿಟ್ಮೇಲೆ ಮತ್ತೆ ನಾವು ಕರ್ನಾಟಕಕ್ಕೆ ಹೋಗ್ತಿದ್ದೀವಿ. ఫ్రెండ్స్ రాయదుర్గము ఏమిటికి ఫేమస్ అని కామెంట్ చేసి చెప్పండి. ಫ್ರೆಂಡ್ಸ್ ರಾಯದುರ್ಗದಿಂದ ಯಾರಾದರೂ ನೋಡ್ತಿದ್ರೆ ರಾಯದುರ್ಗ ಏನಕ್ಕೆ ಫೇಮಸ್ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್ ವೆಲ್ಕಮ್ ಟು ಕರ್ನಾಟಕ. ಫ್ರೆಂಡ್ಸ್ ನಾವು ಅಫಿಷಿಯಲ್ ಆಗಿ ಕರ್ನಾಟಕ ಎಂಟ್ರಿ ಆಗಿಬಿಟ್ಟಿದ್ದೀವಿ. ಮೊಳಕಾಲ್ಮೂರು ರೈಲ್ವೆ ಸ್ಟೇಷನ್ ಔಟರಲ್ಲಿ ಇದ್ದೀವಿ. ನೋಡೋಣ ಮೊಳಕಾಲ್ಮೂರಿಗೆ ಹೋಗೋ ಟೈಮಿಂಗ್ ಇರೋದು 2 ಗಂಟೆ 59 ನಿಮಿಷಕ್ಕೆ. ನಾವು ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ನೋಡೋಣ. ಜಸ್ಟ್ ರಾಯದುರ್ಗದಿಂದ ಮೊಳಕಾಲ್ಮೂರಿಗೆ 11 ಕಿಲೋಮೀಟ್ರ್ ಆಗುತ್ತೆ ಬೈ ರೋಡು. ಟ್ರೈನಲ್ಲಿ 15 ಕಿಲೋಮೀಟ್ರ್ ತೋರಿಸುತ್ತೆ. ನೋಡೋಣ ಎಷ್ಟೊತ್ತಿಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮೊಳಕಾಲ್ಮೂರು ರೈಲ್ವೆ ಸ್ಟೇಷನ್ಗೆ. ಮಾರಾಟ ಮಾಡ್ತಾರೆ. ಇನ್ನೊಂದು ರಾಮಾಯಣಕ್ಕೆ ಸಂಬಂಧಪಟ್ಟಿದ್ದ ಜಾಗ ಇಲ್ಲಿದೆ. ಫ್ರೆಂಡ್ಸ್ 2 ಗಂಟೆ 59 ನಿಮಿಷಕ್ಕೆ ಬರಬೇಕಾಗಿರೋ ನಮ್ಮ ಟ್ರೈನು ಮೊಳಕಾಲ್ಮೂರಿಗೆ 3 ಗಂಟೆ 1 ನಿಮಿಷಕ್ಕೆ ಬಂದಿದೆ. ನೋಡಿ ನಮ್ಮ ಮೊಳಕಾಲ್ಮೂರು ರೈಲ್ವೆ ಸ್ಟೇಷನ್ನು, ಪ್ಲ್ಯಾಟ್ಫಾರಮ್ ನಂಬರ್ 1. ಮೊಳಕಾಲ್ಮೂರು ರೇಷ್ಮೆ ಸೀರೆಗೆ ಫೇಮಸ್ಸು.
ಹಾಗೆ ಇಲ್ಲಿ ಒಂದು ಬೆಟ್ಟ ಇದೆ, ಅದು ಯಾವ ಬೆಟ್ಟ ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಅದು ರಾಮಾಯಣಕ್ಕೆ ಸಂಬಂಧಪಟ್ಟಿರುವಂತಹ ಬೆಟ್ಟ. ಆದಷ್ಟು ಬೇಗ ನನ್ನ GSJ ವ್ಲಾಗ್ಸ್ ಚಾನಲಲ್ಲಿ ಆ ಬೆಟ್ಟದ್ದು ಪೂರ್ಣ ಮಾಹಿತಿಯೊಂದಿಗೆ ವಿಡಿಯೋ ಬರುತ್ತೆ. ಫ್ರೆಂಡ್ಸು, ನಮ್ಮ ಟ್ರೈನ್ ಮೊಳಕಾಲ್ಮೂರು ಬಿಟ್ಟಿದೆ. ಮೊಳಕಾಲ್ಮೂರು ಬಿಟ್ಟ ಮೇಲೆ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ತಳುಕು. ಬೀಜಿಕೆರೆ ನಿಲ್ಲಿಸುತ್ತಾ ಇಲ್ಲೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಅವೆರಡು ಟವರ್ ಕಾಣಿಸ್ತು ಅಂದರೆ ಬೀಜಿಕೆರೆ ಬಂದಂಗೆನೆ. ನಮ್ಮ ಚಳ್ಳಕೆರೆಯಲ್ಲಿ 2 ಟವರ್ ಕಾಣಿಸ್ತು ಅಂದರೆ ಚಳ್ಳಕೆರೆ ಬಂದಂಗೆನೆ. ಚಳ್ಳಕೆರೆಯಲ್ಲಿ 2 ಟವರ್ ಎಲ್ಲಿ ಕಾಣಿಸುತ್ತೆ, ಯಾವ ಏರಿಯಾದಲ್ಲಿ ಕಾಣಿಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಇವಾಗ ತಿಳಿದು ಬಂದ ಮಾಹಿತಿ ಏನು ಅಂದರೆ, ಬೀಜಿಕೆರೆಯಲ್ಲಿ ಅಫಿಷಿಯಲಿ ಸ್ಟಾಪ್ ಇಲ್ಲ, ಎಕ್ಸ್ಪರಿಮೆಂಟಲ್ ಸ್ಟಾಪ್ ಕೊಟ್ಟಿದ್ದಾರೆ. ಅದೇ ಯಾಕಂದರೆ ಯಾವ್ದಾದ್ರು ಕ್ರಾಸಿಂಗ್ ಬರ್ತಿರುತ್ತೆ, ಅದಕ್ಕೆ ಎಕ್ಸ್ಪರಿಮೆಂಟಲ್ ಸ್ಟಾಪೇಜ್ ಕೊಟ್ಟಿದ್ದಾರೆ. ಇಲ್ಲಿ ಬೀಜಿಕೆರೆ ಬಿಟ್ಟ ಮೇಲೆ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ತಳುಕು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ತಳುಕು ರೈಲ್ವೆ ಸ್ಟೇಷನ್ ಒಳಗೆ ಹೋಗ್ತಿದೆ. ಇಲ್ಲಿ ಚಿಕ್ಕಜಾಜೂರಿಂದ ಗುಂತ್ಕಲ್ಗೆ ಹೋಗೋ ಪ್ಯಾಸೆಂಜರ್ ಕ್ರಾಸಿಂಗ್ ಆಗುತ್ತೆ, ಯಾಕಂದರೆ ಅದು ಆಲ್ರೆಡಿ ಚಳ್ಳಕೆರೆ ಬಿಟ್ಟಿದೆ. ಚಳ್ಳಕೆರೆ ಬಿಟ್ಟಿರೋದ್ರಿಂದ ಇದನ್ನು ಇಲ್ಲೇ ನಿಲ್ಲಿಸ್ತಾನೆ ನಮ್ಮ ಟ್ರೈನ್ನ. ಅದು ಕ್ರಾಸಿಂಗ್ ಆಗಬೇಕು, ಇದು ಸಿಂಗಲ್ ಲೈನ್ ಆಗಿರೋದ್ರಿಂದ ಅದು ಇಲ್ಲೇ ಕ್ರಾಸಿಂಗ್ ಆಗುತ್ತೆ. ಆ ಟ್ರೈನಿಗೆ ಚಿಕ್ಕಜಾಜೂರು ಗುಂತ್ಕಲ್ ಪ್ಯಾಸೆಂಜರ್ ಟ್ರೈನ್ಗೆ ತಳುಕು ಅಲ್ಲಿ ಸ್ಟಾಪ್ ಇಲ್ಲ. ನೋಡಿ, ವ್ಯಾಗ್ 7 ಲೋಕೋ ಮೂಲಕ ಚಿಕ್ಕಜಾಜೂರಿಂದ ಗುಂತ್ಕಲ್ಗೆ ಹೋಗೋ ಪ್ಯಾಸೆಂಜರ್ ಟ್ರೈನ್ ಬರ್ತಿದೆ. ಈ ಟ್ರೈನ್ ವಿಡಿಯೋ ಗುಂತ್ಕಲಿಂದ ಚಿಕ್ಕಜಾಜೂರವರೆಗೂ ಆಲ್ರೆಡಿ ನಮ್ಮ ಚಾನಲಲ್ಲಿ ವಿಡಿಯೋ ಹಾಕಿದ್ದೀನಿ. ವಿಡಿಯೋ ಹೋಗಿ ಒಂದ್ಸರಿ ನೋಡಿ.
ಫೈನಲಿ ನಮ್ಮ ಟ್ರೈನು ನಮ್ಮ ಚಳ್ಳಕೆರೆಗೆ ಬರ್ತಿದೆ. ಪಾವಗಡ ರೋಡು ರೈಲ್ವೆ ಕ್ರಾಸಿಂಗು, ರೈಲ್ವೆ ಗೇಟ್ ಹತ್ರ. ಇಲ್ಲಿಗೆ ಬರೋ ಟೈಮಿಂಗ್ ಇದ್ದಿದ್ದು 3 ಗಂಟೆ 43 ನಿಮಿಷಕ್ಕೆ. ಬಟ್ ನಾವು ಬಂದಿದ್ದೀವಿ 4 ಗಂಟೆ 16 ನಿಮಿಷಕ್ಕೆ. ಯಾಕಂದರೆ ತಳ್ಕಲ್ಲಿ ಕ್ರಾಸಿಂಗ್ ಇತ್ತಲ್ಲ, ಅದಕ್ಕಾಗಿ ಲೇಟ್ ಆಯಿತು ತಳ್ಕಲ್ಲೇ. ವೆಲ್ಕಮ್ ಟು ನಮ್ಮ ಚಳ್ಳಕೆರೆ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹೆಚ್ಚಾಗಿ ಯಾವ ಟ್ರೈನಿಗೆ ಕಾಮೆಂಟ್ ಬರುತ್ತೋ ಆ ವಿಡಿಯೋ ಮಾಡ್ತೀನಿ. ಈಗ ನಮ್ಮ ರಂಜಿತ್ ಅವ್ರನ್ನ ಬೀಳ್ಕೊಡೋಗೆ ಸಮಯ. ಹುಷಾರಾಗಿ ಹೋಗ್ಬಿಟ್ಟು ಬಾ, ಹುಷಾರಾಗಿ ಹೋಗ್ಬಿಟ್ಟು ಬಾ. ಥ್ಯಾಂಕ್ ಯು ಅಣ್ಣ. ಒಳ್ಳೆ ವಿಡಿಯೋ ಮಾಡು, ಆದಷ್ಟು ಬೇಗ ಅಪ್ಲೋಡ್ ಮಾಡು, ಕಾಯ್ತಿರ್ತೀವಿ. ಪಕ್ಕ ಹಾಂ, ಪಕ್ಕ ಮನೆಗೆ ಬಾ. ಪಕ್ಕ ಬರ್ತೀನಿ ಅಣ್ಣ. ಯಾವಾಗ? ಈ ರೂಟಲ್ಲಿ ಬಂದಾಗ ಬರ್ತೀನಿ. ಈ ರೂಟಲ್ಲಿ ದಿಸ್ ಇಸ್ ಟೂ ಮಚ್ ಸ್ಪೆಷಲ್ ಆಗಿದೆ, ಇಲ್ಲಿಗಂತಾನೆ ಬರ್ಬೇಕು. ಪಕ್ಕ ಬರ್ತೀನಿ ಅಣ್ಣ. ಹಾಂ, ಹೆಂಗ ಅನಿಸ್ತು ಜರ್ನಿ? ತುಂಬಾನೇ ಇಷ್ಟ ಆಯ್ತು ನನಗೆ. ಹಾಂ, 2 ವಿಡಿಯೋಸ್. ನನಗಂತ ಎಂಜಾಯ್ಮೆಂಟ್ ಇತ್ತು. ಒಂದು ವಿಡಿಯೋ ರೋದ್ನೆ, ಒಂದು ವಿಡಿಯೋ. ಏನಿಲ್ಲ ಅಣ್ಣ. ಓಕೆ, ಸಿಗೋಣ. ಓಕೆ, ಪಕ್ಕ ಅಣ್ಣ. ಫ್ರೆಂಡ್ಸ್, ರಂಜಿತ್ ಆ್ಯಂಡ್ ಟ್ರೈನ್ಸ್ಗೆ ಬಾಯ್ ಹೇಳೋ ಟೈಮು. ಸಿಗೋಣ. ಏನು ಹೇಳ್ತೀಯಪ್ಪ? ನನ್ನ ಅಣ್ಣನ ಜೊತೆನೇ ಟ್ರಾವೆಲ್ ಮಾಡಿ ನಂಗೆ ತುಂಬ ಖುಷಿ ಆಯಿತು. ಇನ್ನು ಮುಂದಕ್ಕೆ ಈ ಥರ ಜರ್ನೀಸ್ ಮಾಡ್ತಾನಣ್ಣ. ಆರನ್ ಆಯಿತು. ಓಕೆ, ಬಾಯ್. ಬಾಯ್. ಸಿಗೋಣ. ಬಾಯ್. ಆದಷ್ಟು ಬೇಗ ನಮ್ಮಿಬ್ಬರದ್ದು ಇನ್ನೊಂದು ಹೊಸ ವಿಡಿಯೋ ಬರ್ತವೆ. ಪಕ್ಕ ಬರ್ತೀನಿ. ಬಾಯ್. ಟ್ರೈನ್ ಹೊರಡ್ತು. ರಂಜಿತ್ಗೆ ಬಾಯ್ ಹೇಳಿ ಈಗ ನಾನು ಮನೆ ಕಡೆ ಹೊರಟಿದ್ದೀನಿ. ಇನ್ನೊಂದು ಸರಿ ರಂಜಿತ್ನ ನಮ್ಮ ಚಳ್ಳಕೆರೆ ಕರೆಸಿ ನಮ್ಮ ಚಿತ್ರದುರ್ಗ ಪೂರ್ತಿ ರೌಂಡ್ ಹಾಕ್ಸ್ಬಿಟ್ಟು ನಮ್ಮ ಫೇಮಸ್ ಏನೇನಿದೆ ನಮ್ಮ ದುರ್ಗ ಡಿಸ್ಟಿಕಲ್ಲಿ ಎಲ್ಲ ತೋರಿಸ್ಬಿಟ್ಟು ಕಳ್ಸೋಣ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್.